ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಆ್ಯಂಡ್ ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನಿಮ್ಮೆಲ್ಲರನ್ನೂ ನಮ್ಮ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೀನಿ. ಅಂದಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನೋಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಯಾರೆಲ್ಲ ನನ್ನನ್ನು ಮುಂಚೆಯಿಂದ ಫಾಲೋ ಆಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ಕಮ್ಯುನಿಟಿ ಪೋಸ್ಟ್ ಅಪ್ಡೇಟ್ಸಿಂದ ದಟ್ ನಮ್ಮ ಮನೆಗೆ ಒಂದು ಪುಟ್ಟ ಕಂದಮ್ಮನ ಆಗಮನ ಆಗಿದೆ. ಶಿ ಈಸ್ ಬ್ಯೂಟಿಫುಲ್ ಏಂಜಲ್. ನನ್ನ ಮೊದಲನೇ ಕಿಡ್ ಥರನೇ ಆಕೆಯೂ ಸಹ ತುಂಬಾ ನಾಟಿ ಆ್ಯಂಡ್ ಆಲ್ಸೋ ಅಡೋರಬಲ್ ಅಂತ ಹೇಳ್ಬೋದು. ಆಕೆಯ ಒಂದು ಟೈಮ್ ಏನಿದೆ ಅದಕ್ಕೆ ಕೊಟ್ಕೊಳ್ತಾ ನನ್ನ ಡೇ ರೂಟೀನ್ ಏನಿದೆ ಆ್ಯಂಡ್ ಆಲ್ಸೋ ಸೆಲ್ಫ್ ಕೇರ್ ಏನಿದೆ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಮೋಟಿವೇಶನ್ ಅಂತೂ ಖಂಡಿತ ಇರಲೇಬೇಕು ಅಲ್ವಾ. ಸೊ ಈ ಸೆಲ್ಫ್ ಮೋಟಿವೇಶನನ್ನು ನಾನು ಯಾವ ರೀತಿ ಪಡ್ಕೊಳ್ತಾ ಇದ್ದೀನಿ, ಹಾಗೆ ಏನೆಲ್ಲ ಅಂಶಗಳಿಂದ ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳುವಂಥದ್ದು ಸಾಧ್ಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ನಿಮಗೆ ಡೀಪ್ಲಿ ತಿಳಿಸ್ತಾ ಹೋಗ್ತೀನಿ. ತಾಯ್ತನ ಅನ್ನೋ ಬ್ಯೂಟಿಫುಲ್ ಜರ್ನಿಯನ್ನು ಅನುಭವಿಸೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಹಾಗೆ ಅದರಲ್ಲಿ ಬರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಏನಿದೆ ಅದನ್ನು ಫೇಸ್ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಹೆಣ್ಣಲ್ಲಿ ದೇವರು ತಾನಾಗೆ ಅಡಗಿಸಿರ್ತಾನೆ. ಆ ಒಂದು ಅದ್ಭುತ ಶಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡು ಇಡೀ ಮನೆಯನ್ನಾಗ್ಬೋದು, ಹಾಗೆ ತನ್ನ ಮಕ್ಕಳನ್ನಾಗ್ಬೋದು, ಸಂಸಾರದ ಜವಾಬ್ದಾರಿಯನ್ನಾಗ್ಬೋದು ಆಕೆ ಸರಾಗವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಇನ್ನೊಂದಿರೋದಿಲ್ಲ. ತನ್ನ ಕೆರಿಯರ್ ಆಗ್ಬೋದು, ತನ್ನ ಕನಸುಗಳಾಗ್ಬೋದು ಅದನ್ನೆಲ್ಲ ಪಾಸ್ ಮಾಡಿ ಹೆಚ್ಚು ತನ್ನ ಫ್ಯಾಮಿಲಿ ಬಗ್ಗೆ ಆಗ್ಬೋದು, ತನ್ನ ಮಕ್ಕಳ ಬಗ್ಗೆ ಆಗ್ಬೋದು ಶಿ ಈಸ್ ಫೋಕಸಿಂಗ್ ಅಂತ ಅಂದರೆ ದಟ್ ಈಸ್ ಅ ಗ್ರೇಟ್ ಥಿಂಗ್. ಖಂಡಿತ ಇಲ್ಲಿ ನನ್ನನ್ನು ನಾನು ಹೊಗಳ್ಕೊಳ್ತಾ ಇದ್ದೀನಿ ಅನ್ನೋದಲ್ಲ. ನಾನು ತಾಯಿಯಾಗೋರ್ಗೂ ನನಗೆ ಗೊತ್ತೇ ಆಗಿರಲಿಲ್ಲ ತಾಯ್ತನದ ಒಂದು ಪ್ರಭಾವ ಆಗಲಿ ಅಥವಾ ಮಹತ್ವ ಆಗಲಿ ಇಷ್ಟೊಂದು ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ನಿಮ್ಮ ಹತ್ರ ಈ ಒಂದು ಸಣ್ಣ ಪಾಯಿಂಟನ್ನು ಶೇರ್ ಮಾಡಿಕೊಂಡೆ, ನಥಿಂಗ್ ಮಚ್. ಆ್ಯಂಡ್ ಬೈ ದ ವೇ, ನಮ್ಮ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ ಹಾಗೆ ಸೆಲ್ಫ್ ಮೋಟಿವೇಶನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಎಂಡಿಂಗಲ್ಲಿ ಈ ವಿಡಿಯೋ ನಿಮಗೆ ಮೋಸ್ಟ್ ಮೋಟಿವೇಟಿಂಗ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಖಂಡಿತ ಶೇರ್ ಮಾಡಿ. ಸೆಲ್ಫ್ ಮೋಟಿವೇಟ್ ಆಗಿರಬೇಕು ಅಂತಂದರೆ ಮೊದಲನೇ ಅಂಶ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾಗಿರುವಂಥದ್ದು ಬಿಲ್ಡಿಂಗ್ ಅ ಹೆಲ್ದಿ ಹ್ಯಾಬಿಟ್ ಅಂತ ಹೇಳ್ಬೋದು. ಅಂದರೆ ಹೆಲ್ದಿ ಹ್ಯಾಬಿಟ್ಸನ್ನು ಬೆಳೆಸ್ಕೊಳ್ಳೋದು, ಆರೋಗ್ಯಕರವಾದಂತಹ ಒಂದು ಹವ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸೆಲ್ಫ್ ಮೋಟಿವೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಹೇಳ್ತಾರಲ್ವ, ಹೆಲ್ದಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ ಅಂತ. ಸೊ ಹಾಗಾಗಿ ಹೆಲ್ದಿ ಬಾಡಿ ಇದ್ದರೆ ಮಾತ್ರ ಹೆಲ್ದಿ ಮನಸ್ಸಿರಲಿಕ್ಕೆ ಸಾಧ್ಯ. ಹೆಲ್ದಿ ಮನಸ್ಸಿದ್ರೆ ಮಾತ್ರ ಆಟೋಮೆಟಿಕ್ಕಾಗಿ ನಮಗೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಸೊ ದಟ್ ನಮ್ಮ ದಿನಚರಿ ಆಗ್ಬೋದು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಆಗ್ಬೋದು ಹ್ಯಾಂಡಲ್ ಮಾಡಲಿಕ್ಕೆ ನಮಗೂ ಸಹ ಸ್ಟ್ರೆಂತ್ ಅನ್ನೋದು ಸಿಗುತ್ತೆ. ಸೊ ಬೇಸಿಕಲಿ ನಾವು ಮಾಡಬೇಕಾಗಿರೋದು ಈಟಿಂಗ್ ಹೆಲ್ದಿ ಫುಡ್ ಎವ್ರಿ ಡೇ. ಬೀಯಿಂಗ್ ಎ ಮಾಮ್, ಯು ಡಿಸರ್ವ್ ಟು ಬಿ ಅ ಗುಡ್ ಹೆಲ್ದಿ ಪರ್ಸನ್ ಆ್ಯಂಡ್ ಹೆಲ್ದಿ ಮಾಮ್. ಹಾಗಾಗಿ ನಾನು ಹೆಚ್ಚು ಪ್ರಿಫರ್ ಮಾಡ್ತಕ್ಕಂಥದ್ದು ಗ್ರೀನಿಶ್ ತರಕಾರಿಗಳಾಗ್ಬೋದು ಅಥವಾ ನಮ್ಮ ಪುಟ್ಟ ಗಾರ್ಡನಲ್ಲೇ ಇರುವಂತಹ ವೆಜ್ಜೀಸ್ ಆಗ್ಬೋದು ಬಳಸ್ತಾ ಇರ್ತೇನೆ. ಮದರ್ಹುಡಲ್ಲಿ ಎಸ್ಪೆಷಲಿ ಪ್ರೋಟೀನ್ ಫುಡ್ ಹಾಗೆ ಫೈಬರ್ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸದೃಢವಾಗಿದ್ದು ನಾವು ಪೌಷ್ಟಿಕಾಂಶಗಳಿಂದ ಕೂಡಿದ್ರೆ ಮಾತ್ರ ನಮ್ಮ ಮಗುಗೂ ಸಹ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ತುಂಬಾ ಹೆಚ್ಚಿರುತ್ತೆ, ಮಗುನೂ ಸಹ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಮನೆಯ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಡಿಶಸ್ನ ವಾಶ್ ಮಾಡೋದ್ರಿಂದ ಇಡ್ಬೋದು, ಮನೆಯನ್ನು ನೀಟಾಗಿ ಇಟ್ಕೊಳ್ಳುವಂತಹ ಕೆಲಸಗಳಿಂದ ಆಗ್ಬೋದು, ಬಟ್ಟೆನ ವಾಶ್ ಮಾಡೋದಾಗ್ಬೋದು ಆ್ಯಂಡ್ ಆಲ್ಸೋ ಮಾಪಿಂಗ್, ಕ್ಲೀನಿಂಗ್ ಫ್ಲೋರ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅವರ್ ಹೆಲ್ತ್. ಸೊ ಹಾಗಾಗಿ ಹೆಲ್ತ್ ಸರಿ ಇದ್ದರೆ ಮಾತ್ರ ನಾವು ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋಕ್ಕೆ ಸಾಧ್ಯ. ಹಾಗಾಗಿ ಒಳ್ಳೆ ಹೆಲ್ದಿ ಹ್ಯಾಬಿಟ್ಸನ್ನು ಬೆಳೆಸ್ಕೊಳ್ಳೋಣ.
ನಮ್ಮ ಜೀವನದಲ್ಲಿ ಯಾವತ್ತೇ ಆಗಲಿ ಗ್ರೋತ್ ಮೈಂಡ್ಸೆಟ್ ಅನ್ನೋದು ತುಂಬಾ ಮುಖ್ಯ. ಯಾವತ್ತೇ ಆಗಲಿ ಫಿಕ್ಸ್ಡ್ ಮೈಂಡ್ಸೆಟ್ ಆಗಿ ಇರಲೇಬಾರ್ದು. ಇದ್ದಷ್ಟು ನಾವು ಸೆಲ್ಫ್ ಮೋಟಿವೇಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಗ್ರೋತ್ ಮೈಂಡ್ಸೆಟ್ ಅಂತಂದರೆ ಏನು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ರೀಸೆಂಟಾಗೆ ನನ್ನ ಮಗಳು ನನಗೆ ಕೇಕ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ಲು. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಕೇಕ್ನ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟೆ. ಸೊ ಅದರ ಪ್ರಿಪ್ರೇಷನ್ ನೀವಿಲ್ಲಿ ನೋಡ್ತಾ ಹೋಗ್ತೀರಾ ನೋಡಿ. ಫೈನಲಿ ಎಂಡ್ ಅಪ್ ವಿತ್ ದಿಸ್ ಡಿಸಾಸ್ಟರ್ ಅಂತ ಅನ್ನಿಸ್ತು. ಬಟ್ ನೋ ವೇ, ಶೇಪ್ ಸರಿ ಇಲ್ಲ ಅಷ್ಟೇ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಸಮ್ ಆಗಿತ್ತು. ಇಲ್ಲಿ ನನ್ನ ಮಗಳು ಫೀಡ್ಬ್ಯಾಕ್ ಕೊಡ್ತಾಳೆ, ಕೇಳಿಸ್ಕೊಳ್ಳಿ. ಈ ಸಿಚುಯೇಷನಿಂದ ನಾವು ಕಲಿಯೋದು ತುಂಬಾ ಇದೆ. ಇದು ಕೇವಲ ನಮಗೆ ಹಾಸ್ಯಾಸ್ಪದವಾಗಿ ಅನಿಸ್ಬೋದು, ಆದರೆ ನಾನು ಈಗಾಗಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರೋ ಸೆಕೆಂಡ್ ಪಾಯಿಂಟ್ ಏನಿದೆ, ಫಿಕ್ಸ್ಡ್ ಮೈಂಡ್ಸೆಟ್ ಆಗ್ಬೋದು, ಹಾಗೆ ಗ್ರೋತ್ ಮೈಂಡ್ಸೆಟ್ ಆಗ್ಬೋದು, ಇದಕ್ಕೆ ಸೂಟಬಲ್ ಆದಂಥ ಎಕ್ಸಾಂಪಲ್ ಅಂತ ನನ್ನ ಲೈಫಲ್ಲಿ ನಡೆದಿರೋಂಥ ಅಂಶವನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಏನಪ್ಪ ಅಂತಂದರೆ, ಈಗ ನಾನು ಕೇಕ್ ಬೇಕ್ ಮಾಡಿದ್ದೀನಿ. ಸೊ ಇದರ ಒಂದು ಔಟ್ಪುಟ್ಟು ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಅಟ್ ದಿಸ್ ಪಾಯಿಂಟ್ ನಮ್ಗನ್ಸೋವಂಥದ್ದು, ನಾನು ಕೇಕ್ ಚೆನ್ನಾಗಿ ಮಾಡಲ್ಲ, ನನಗೆ ಬರೋದಿಲ್ಲ, ನಾನು ಕೇಕ್ ಬೇಕ್ ಮಾಡಲಿಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ಗೆ ಬಂದುಬಿಡ್ತೀವಿ. ಸೊ ಇದು ಫಿಕ್ಸೆಡ್ ಮೈಂಡ್ ಅಂತ ಹೇಳ್ಬೋದು. ಗ್ರೋತ್ ಮೈಂಡ್ಸೆಟ್ ಇರೋರು ಹೀಗೆ ಮಾಡಲ್ಲ. ಅವರ ಒಂದು ಮೆಂಟ್ಯಾಲಿಟಿನೇ ಬೇರೆ. ರಿವ್ಯೂಸನ್ನು ಕೇಳ್ತಾರೆ, ಆ ರಿವ್ಯೂಸಿಂದ ಆ ಡಿಶನ್ನು ಅಥವಾ ಕೇಕನ್ನು ಮತ್ತೆ ಯಾವ ರೀತಿ ಸರಿಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಬೇಕ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ. ಸೊ ಈ ರೀತಿಯ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ನಮಗೆ ಗ್ರೋತ್ ಮೈಂಡ್ಸೆಟನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ನಮ್ಮ ಜೀವನದಲ್ಲಿ ನಡೆದಿದ್ದು ನಿಮಗೆ ಫಿಕ್ಸ್ಡ್ ಮೈಂಡ್ಸೆಟ್ಗೆ ಹಾಗೆ ಗ್ರೋತ್ ಮೈಂಡ್ಸೆಟ್ಗೆ ಡಿಫ್ರೆನ್ಸನ್ನು ತಿಳಿಸಿದೆ ಅಲ್ವಾ? ಹಾಗೆ ಸೆಲ್ಫ್ ಮೋಟಿವೇಶನಲ್ಲಿ ಮೂರನೇದಾಗಿ ಹೇಳೋದಾದರೆ, ಸೆಟ್ಟಿಂಗ್ ಅ ಗೋಲ್ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಸ್ಮಾರ್ಟ್ ಗೋಲ್ಸನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಅವು ಸ್ಪೆಸಿಫಿಕ್ ಆಗಿರಬೇಕು, ಅಚೀವೇಬಲ್ ಆಗಿರಬೇಕು, ಹಾಗೆ ರಿಲೆವೆಂಟ್ ಆಗಿರುತ್ತೆ, ಆ್ಯಂಡ್ ಆಲ್ಸೋ ಟೈಮ್ ಬೌಂಡ್ ಅನ್ನೋದು ಇರಬೇಕಾಗತ್ತೆ. ಹೀಗಿದ್ದರೆ ನಮ್ಮ ಗೋಲ್ ಅನ್ನೋದು ಆಟೋಮೆಟಿಕ್ಕಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಯಾವ ರೀತಿಯ ಗೋಲ್ಸನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಮದರ್ಹುಡ್ಡಲ್ಲಿ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸಲ್ಲಿ ವೆಯ್ಟ್ ಗೇನ್ ಸಹ ಒಂದು ಅಂತ ಹೇಳ್ಬೋದು. ಸೊ ವೆಯ್ಟ್ ಪುಟಾನ್ ಆದಾಗ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ನಾವು ಮಾಡ್ತಕ್ಕಂಥ ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಡ್ರಿಂಕಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್, ನಾವು ತಗೊಳ್ಳೋವಂಥ ಫುಡ್ ಸಹ ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ಅಂಶಗಳೇನಿದೆ, ಎಕ್ಸಸೈಸು, ಯೋಗ, ಇವೇನೆಲ್ಲ, ಇದನ್ನು ಮಾಡೋದಕ್ಕೆ ಒಂದು ಟೈಮ್ ಬೌಂಡ್ ಅನ್ನೋದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅಂದರೆ ನಾವು ನಮ್ಮ ಅಕ್ಯುರೇಸಿ, ಕನ್ಸಿಸ್ಟೆನ್ಸಿ ಏನಿದೆ ಆ್ಯಂಡ್ ನಮ್ಮ ರಿಸಲ್ಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಮಾರ್ಟ್ ಗೋಲ್ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ ಒಂದು ಸ್ಟ್ರಾಟಜಿಯಿಂದ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಸಹ ಚೆಕ್ ಮಾಡ್ಕೋಬೇಕು ಅಂತಿದ್ದೀರಾ. ಸೊ ಹಾಗಾದರೆ ನೀವು ಸಹ ಟ್ರೈ ಮಾಡಿ, ನಿಮ್ಮ ಒಂದು ಗೋಲನ್ನು ಅಚೀವ್ ಮಾಡಿ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಕ್ಲಿಯರ್ ವಿಷನ್ ಅನ್ನೋದು ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾಳೆ ಬೆಳಗ್ಗೆ ಆದರೆ ಯಾವ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾಗುತ್ತೆ, ಆಫ್ಟರ್ನೂನ್ ಏನು, ಹಾಗೆ ಡಿನ್ನರ್ಗೆ ಏನು, ಆ್ಯಂಡ್ ಮ್ಯಾನೇಜಿಂಗ್ ಕಿಡ್, ಹಾಗೆ ಮನೆಯ ಕೆಲಸಗಳು ಸಹ. ಸೊ ಯಾವ ಟೈಮ್ಗೆ ಏನು ಕೆಲಸ ಆದರೆ ಮುಂದಕ್ಕೆ ನಾವು ಬೇರೆ ಕೆಲಸವನ್ನು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಕ್ಲಿಯರ್ ವಿಷನ್ ಅನ್ನೋದು ಸೆಲ್ಫ್ ಮೋಟಿವೇಟ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೆಲ್ಫ್ ಎವಲ್ಯೂಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಂದ್ಕೊಂಡಿರೋಂತಹ ಗೋಲ್ಸ್ ಆಗಿರ್ಬೋದು, ಹಾಗೆ ನಮ್ಮ ಮೈಂಡ್ಸೆಟ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಇಂಪ್ರೂವಿಂಗ್ ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ಆಲ್ಸೋ ಸ್ಟ್ರಾಟಜೀಸ್, ಇವೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಸೆಲ್ಫ್ ಮೋಟಿವೇಶನನ್ನು ಇಂಪ್ರೂವ್ ಮಾಡಲಿಕ್ಕೆ, ಇವನ್ನೆಲ್ಲನೂ ಸಹ ನಾವು ಆಗಿಂದ ಹಾಗೆ ಸೆಲ್ಫ್ ಎವಲ್ಯೂಷನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ದ್ಯಾಟ್ ನಮ್ಮ ರಿಸಲ್ಟು ಸಹ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾವು ಯಾವಾಗಲೂ ಸೆಲ್ಫ್ ಮೋಟಿವೇಟ್ ಆಗಿದ್ದು ನಮ್ಮ ಫ್ಯಾಮಿಲಿನ, ನಮ್ಮ ಮಕ್ಕಳನ್ನು, ಹಾಗೆ ನಮ್ಮ ಹೆಲ್ತನ್ನು ಆಟೋಮೆಟಿಕ್ಕಾಗಿ ನಾವು ಬ್ಯಾಲೆನ್ಸ್ಡಾಗಿ ನೋಡ್ಕೊಳ್ತಾ ಹೋಗ್ಬೋದು, ಆ್ಯಂಡ್ ನಮ್ಮ ಹೆಲ್ತನ್ನು ಸಹ ನಾವು ಕಾಪಾಡ್ಕೋಬೋದು. ಸೊ ಇದಿಷ್ಟು ಆಗಿತ್ತು. ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಆ್ಯಂಡ್ ಮದರ್ಹುಡ್ನ ಫೇಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಸೆಲ್ಫ್ ಮೋಟಿವೇಶನ್ ಅಗತ್ಯತೆ ಇದೆ ಅಂಥವ್ರಿಗೆಲ್ಲನೂ ಸಹ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ.
ಯಾರೆಲ್ಲ ಮಾಮ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ತುಂಬಾ ಗ್ರೇಟ್ ಜಾಬ್ ಮಾಡ್ತಾ ಇದ್ದೀರಾ. ನೀವು ಟ್ರೂ ಲವ್ನ ಡಿಸರ್ವ್ ಮಾಡ್ತೀರಾ. ಆ್ಯಂಡ್ ನೀವು ನಿಮ್ಮನ್ನು ಕೇರ್ ಮಾಡೋದನ್ನು ಕಲ್ತ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ ಆ್ಯಂಡ್ ನಿಮ್ಮ ಮಕ್ಕಳನ್ನು ನೀವು ಹ್ಯಾಪಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಮೂಲಕ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ, ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಅಥವಾ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಆದರೆ ದಯವಿಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್ ಬಾಯ್.